ಬಿಸಿಯೂಟ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಲಿತಮ್ಮವ್ರು ಮಾತಾಡ್ತಾ ಇದ್ದೀನಿ. ನಾವೇನು 22 ವರ್ಷಗಳಿಂದ ಈ ಬಿಸಿಯೂಟ 300 ರೂಪಾಯಿ 400 ರೂಪಾಯಿಗೆ ನಾವು ದುಡ್ಕೊಂಡು ಬರ್ತಾಯಿದ್ದೀವಿ. ಯಾವುದೇ ಒಂದು ನಮಗೆ ಗೌರವಧನ ಅಂಥೇಳಿ ಏನು 300 ರೂಪಾಯಿ 400 ರೂಪಾಯಿ ಇದರಲ್ಲಿ ದುಡ್ಕೊಂಡು ಬಂದ್ವಿ. ಒಟ್ಟು ಈಗ 3700 ರೂಪಾಯಿ 600 ರೂಪಾಯಿಗೆ ನಾವು ದುಡಿತಾ ಇದ್ದೀವಿ. ದಯವಿಟ್ಟು ಇವಾಗ ನಮಗೆ 100 ರೂಪಾಯಿ ನಮಗೆ ಒಂದು ದಿವ್ಸಕ್ಕೆ 100 ರೂಪಾಯಿ ಇಲ್ಲ. ಆ ರೀತಿ ಒಂದು ಸಂದರ್ಭದಲ್ಲಿ ಈ ಒಂದು ಏನು ನಾವು 4-5 ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ. ಆ ಹೋರಾಟಕ್ಕೆ ಎಲ್ಲ ನಮ್ಮ ಸಂಗಾತಿಗಳು ದಯವಿಟ್ಟು ಎಲ್ಲರನ್ನೂ ಕಳಿಸ್ಕೊಡ್ಬೇಕು. ನಮ್ಮ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರು ಏನಿದ್ದಾರೋ ಇವರೆಲ್ಲರೂ ಸ್ವಲ್ಪ ನಮ್ಮೆಲ್ಲ ಒಂದು ಎಲ್ರೂ ನಮಗೆ ಒಂದು ಸಹಕಾರ ಕೊಟ್ಟು ಎಲ್ರಿಗೂ ಕಳಿಸ್ಕೊಳ್ಳೋ ಅಂತ ಒಂದು ಮನೋಭಾವ ಅವ್ರಿಗೆ ಬರಬೇಕು. ಯಾಕಂತಂದರೆ ನೀವು ಹೇಳಿದ್ರೆ ನಮ್ಮ ಅಧ್ಯಕ್ಷರು ಮಾಡಿಟ್ಬಿಟ್ಟು ಹೋಗ್ರಿ, ನೀವು ಇನ್ನೊಬ್ರು ನಾವು ಹಂಗೆ ಹಿಂಗೆ ಅಂತೇಳಿ ಕಿರುಕುಳ ಕೊಡೋದು ಅದೆಲ್ಲ ಬೇಡ. ದಯವಿಟ್ಟು ನಮಗೆ ಏನು ಒಂದು 6000 ರೂಪಾಯಿ ಆದರೂ ಬಂದರೆ ನಮಗೊಂದು ನೆಮ್ಮದಿ ಇರುತ್ತೆ. ಅದಿಲ್ಲ ಬೆಳಗ್ಗೆ 9:30ಗೆ ನಾವು ಹೋಗ್ಬಿಟ್ರೆ ಮಧ್ಯಾಹ್ನ 3 ಗಂಟೆ 2 ಗಂಟೆ ಆಗುತ್ತೆ ಮನೆಗೆ ಬರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಮನೇಲಿ ಮಾಡ್ತೀವೋ ಇಲ್ವೋ ಅಲ್ಲಿ ಅಷ್ಟೇ ಒಂದು ಶ್ರದ್ಧೆಯಿಂದ ಮಾಡ್ತೀವಿ. ದಯವಿಟ್ಟು ನಿಮಗೆ ಕೇಳ್ತಾ ಇದ್ದೀವಿ. ಎಲ್ಲ ನಮ್ಮ ಅಡುಗೆಯವರು ಏನಿದ್ದೀರೋ ಎಲ್ಲರೂ 4ನೇ ತಾರೀಕು ಹೊರಡೋದಕ್ಕೆ ಎಲ್ಲನೂ ಸಜ್ಜಾಗಿ ಬರಬೇಕಂತೇಳಿ ಎಲ್ಲ ನಮ್ಮ ಒಂದು ಸಂಘಟನೆಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಎಲ್ಲರೂ ನಮ್ಮ ಇವು ಸಹಕರಿಸಿ ನಮ್ಮ ಅಡುಗೆಯವರು 4ನೇ ತಾರೀಕು ರೈಲ್ವೆ ಸ್ಟೇಷನ್ಗೆ ಎಲ್ಲರೂ ಬರಬೇಕಂತೇಳಿ 7 ಗಂಟೆಗೆ ಎಲ್ಲರೂ ಇರಬೇಕಂತೇಳಿ ಅಡುಗೆ